ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮ ಈ ಒಂದು ವಿಡಿಯೋದ ಮುಖಾಂತರ ತಮಗೆ ತಿಳಿಸುವುದೇನಪ್ಪ ಅಂತಂದರೆ, ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಬರುವಂತಹ ಪರೀಕ್ಷೆಗಳು ಮತ್ತು ಅದರ ಕುರಿತಾದಂಥ ಅಪ್ಡೇಟ್ಸ್ಗಳು ನಮ್ಮ ಚಾನಲಿಂದ ನಿಮಗೆ ಸುಲಭವಾಗಿ ದೊರಕ್ತವೆ. ಅದೇ ರೀತಿಯಾಗಿ ಈಗ ನಮ್ಮ ಚಾನಲಲ್ಲಿ ಆದರ್ಶ ವಿದ್ಯಾಲಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ದೊರಕ್ತಾ ಇದ್ದಾವೆ. ಅದೇ ರೀತಿಯಾಗಿ ಈಗಾಗಲೇ PUC ಪರೀಕ್ಷೆಗಳು ಕೂಡ ಮುಕ್ತಾಯವಾಗಿದ್ದು, CET ಎಕ್ಸಾಮ್ಸ್ಗಳು ಕೂಡ ಕಂಪ್ಲೀಟ್ ಆಗಿದ್ದು, ಅದರ ಈ ಒಂದು ವಿಡಿಯೋದಲ್ಲಿ CETಯ ಸೀಟು ಹಂಚಿಕೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದ್ರ ಬಗ್ಗೆ ಏನು ಮಾಹಿತಿ ನೀಡ್ಬೋದಪ್ಪ ಅಂತಂದರೆ, ಈಗಾಗಲೇ CET ಒಂದು ಪರೀಕ್ಷೆಗಳು ಬಂದಿದ್ದು, ಅದರ ಸೀಟು ಹಂಚಿಕೆಗಳ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೇನೆ. ಮಾಹಿತಿ ಏನಿದೆ ಅಂತ ನೋಡೋದಾದರೆ, ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಕುರಿತು ಏನು ಜಾಗೃತಿ ಮೂಡಿಸಲು ರಾಜ್ಯದ ಒಂದು 65 ಸರ್ಕಾರಿ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮೇ 25ರಿಂದ 30ರವರೆಗೆ ಏನು ಈ ಸೀಟು ಹಂಚಿಕೆಯ ಒಂದು ಮಂಥನ ಕಾರ್ಯಾಗಾರವನ್ನು ಆಯೋಜಿಸಿದ್ರು. ಇದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಎಂದು ಇವರು KE ಅವರು ಏನಪ್ಪ ಅಂದರೆ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಮೇ 28ರಂದು ಅಂದರೆ ಮೇ 28 ಹೊರತುಪಡಿಸಿ ಎಲ್ಲ ದಿನವೂ ಕೂಡ ಪ್ರತಿದಿನವೂ 2 ಸೆಷನ್ಗಳ ಕಾಲದಲ್ಲಿ ಏನು ಈ ಒಂದು ಸೀಟು ಹಂಚಿಕೆ ಕಾರ್ಯಾಗಾರ ನಡೀತಾ ಇರುತ್ತದೆ. ಅಂದರೆ ಸಮಯವನ್ನು ನೋಡೋದಾದರೆ ಬೆಳಿಗ್ಗೆ 10ರಿಂದ 12 ಗಂಟೆವರೆಗೆ ಒಂದು ಸೆಷನ್ ಇರುತ್ತೆ. ಯಾವ ಸಮಯ? ಬೆಳಿಗ್ಗೆ 10ರಿಂದ 12 ಗಂಟೆವರೆಗೆ ಒಂದು ಸೆಷನ್ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಮಧ್ಯಾಹ್ನ 2ರಿಂದ ಸಂಜೆ 4 ಗಂಟೆಯವರೆಗೆ ಏನಪ್ಪ ಅಂತಂದರೆ ಈ ಒಂದು ಸೆಷನ್ ನಡೀತಾ ಇರುತ್ತೆ. ಈ ಒಂದು ಸೆಷನ್ನನ್ನು ನೀವು ನುರಿತ ಹಾಗೂ KEA ತರಬೇತಿ ಪಡೆದ ಸಂಪನ್ಮೂಲಗಳ ವ್ಯಕ್ತಿಗಳು ಪ್ರಾತ್ಯಕ್ಷಿಕ ಮೂಲಕ ಮಾಹಿತಿಯನ್ನು ನಿಮಗೇನಪ್ಪ ಅಂದರೆ ಅಲ್ಲಿ ನೀಡ್ತಾ ಇರ್ತಾರೆ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ಮಂಥನಕ್ಕೆ ಅಂದ್ರೇನು, ಈ ಒಂದು ಸೀಟು ಹಂಚಿಕೆ ಕಾರ್ಯಕ್ರಮಕ್ಕೆ ಮಂಥನದಲ್ಲಿ ಭಾಗವಹಿಸಲು ಇಚ್ಛಿಸುವ ಅಂದ್ರೇನು ವಿದ್ಯಾರ್ಥಿಗಳು, ಅಂದರೆ ಸೀಟು ಹಂಚಿಕೆ ಒಂದು ಕಾರ್ಯಾಗಾರ ಏನು ಒಂದು ಈ ಮಂಥನ ಕಾರ್ಯಕ್ರಮ ಇದೆ, ಇದಕ್ಕೆ ಭಾಗವಹಿಸಲು ಇಚ್ಛಿಸುವ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪಾಲಕರು ಈ ಒಂದು KE ವೆಬ್ಸೈಟ್ನಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು KE ವೆಬ್ಸೈಟ್ನಲ್ಲಿ ಪ್ರವೇಶ ಅಂತ ಇದೆ. ಈ ಪ್ರವೇಶದಲ್ಲಿ ಹೋದ ಮೇಲೆ ನಿಮಗೆ UGCET 2026 ಅಂತ ಇಲ್ಲಿ ಹೋಗಿ ನೀವು ಏನು ಮಾಡಬೇಕು ಅಂದರೆ ಸ್ಲಾಟನ್ನು ಬುಕ್ ಮಾಡಿಕೊಂಡು ಕಾಲೇಜುಗಳಿಗೆ ಹೋಗಬೇಕಂತ ಅವರು ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಏನು ಮಾಡಬೇಕು, ನೀವು KE ವೆಬ್ಸೈಟ್ನಲ್ಲಿ ಹೋದ ನಂತರ ಈ ಒಂದು ಸ್ಲಾಟ್ ಬುಕ್ಕಿಂಗ್ನಲ್ಲಿ ನೀವು ಕಾಲೇಜಿಗೆ ಹೋಗಬೇಕು. ಯಾವ ಸ್ಲಾಟನ್ನು ನೀವು ಬುಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ನೋಡ್ತೀನಿ. ಇದಕ್ಕೆ ವೆಬ್ಸೈಟ್ನಲ್ಲಿ ಲಿಂಕ್ ಬಿಟ್ಟಿರುವುದು, ಅದರಲ್ಲಿ ಸಮಯ ಹಾಗೂ ಕಾರ್ಯಕ್ರಮವ ನಡೆಯುವ ಕಾಲೇಜುಗಳ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, UGCETಗೆ ನೀವು ಇಲ್ಲಿ ಹೋದ ನಂತರ ಇಲ್ಲಿ ಮೊದಲನೇದು ನೋಡ್ರಿ, CET 2026 CET ಮಂಥನ ಸ್ಲಾಟ್ ಬುಕ್ಕಿಂಗ್ ಲಿಂಕ್ ಅಂತ ಇದೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ಇಲ್ಲಿ ನೀವು ಬುಕ್ ಸ್ಲಾಟ್ ಅಂತ ಇದೆ, ಇಲ್ಲಿ ನೋಡ್ಬೋದು. ಈ ಒಂದು ಪೇಜ್ನಲ್ಲಿ ಹೋಮ್ ಬುಕ್ ಸ್ಲಾಟ್ ಅಂತ ಇದೆ. ಇಲ್ಲಿ ಬುಕ್ ಸ್ಲಾಟ್ ಅಂತ ಹೊಡೆದ ಮೇಲೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬುಕ್ ಯುವರ್ ಸ್ಲಾಟ್ ಅಂತ ಇದೆ, ಹೌದಾ. ಇಲ್ಲಿ ದಿನಾಂಕನೂ ಕೂಡ ಕೊಟ್ಟಿದ್ದಾರೆ, ನಾನು ಈಗಾಗಲೇ ಹೇಳಿದ್ದೆ. KEA ಮಂಥನ 2026 25ರಿಂದ 30 ಮೇವರೆಗೆ ಇರುತ್ತೆ. ಇಲ್ಲಿ ನೀವು ಏನು ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು. CET ಒಂದು ಅಪ್ಲಿಕೇಶನ್ ನಂಬರನ್ನು ಹಾಕಿದ ನಂತರ ಇಲ್ಲಿ ವೆರಿಫೈಡ್ ಡೀಟೇಲ್ಸ್ ಇರುತ್ತೆ. ವೆರಿಫೈಡ್ ಡೀಟೇಲ್ಸನ್ನು ಹಾಕಿ ನೀವು ಸ್ಲಾಟ್ ಬುಕ್ ಮಾಡಿಕೊಂಡು ಅದು ಕಾಲೇಜುಗಳಿಗೆ, ಯಾವ ಕಾಲೇಜುಗಳಿಗೆ ನೀವು ಸ್ಲಾಟ್ ಬುಕ್ ಮಾಡ್ಕೊಂಡಿರ್ತೀರಿ ಆ ಒಂದು ಕಾಲೇಜಿಗೆ ತಾವುಗಳು ಹೋಗಬಹುದು, ಹೌದಾ. ಇದು ಏನಪ್ಪ ಅಂತಂದರೆ ಈ ಒಂದು CET ಮಂಥನಕ್ಕೆ ಯಾವ ರೀತಿಯಾಗಿ ಸ್ಲಾಟ್ ಬುಕ್ ಮಾಡಬೇಕು ಮತ್ತು ಅದರ ಮಾಹಿತಿಯನ್ನು ನಾನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇನ್ನೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಿಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.